ಹಾಯ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಒಂದು 2-3 ಥರದ್ದು ಸೊಪ್ಪಿದ್ದಾಗೆ ಈ ಥರ ಮಾಡ್ಕೋಬೋದು. ಬನ್ನಿ ಯಾವ ಥರ ಅಂತ ನೋಡೋಣ. ನೋಡಿ, ಸಬ್ಬಸ್ಗೆ ಸೊಪ್ಪು ಮತ್ತು ಅರ್ಬಿ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು ಇತ್ತು. ಹಾಗಾಗಿ ಕಟ್ ಮಾಡಿ ನಾನು ಒಂದು ಈರುಳ್ಳಿ ಕೂಡ ಕುಕ್ಕರಲ್ಲಿ ಹಾಕಿದ್ದೀನಿ. ಸ್ವಲ್ಪ ಬಟಾಣಿ ಕೂಡ ಹಾಕಿದೆ. ಒಂದೇ ಪ್ರಮಾಣದಲ್ಲಿ ತೊಗೊತಾ ಇದ್ದೀನಿ ಎಲ್ಲ ಕಾಳುಗಳು ನಾನು. ನೋಡಿ, ಬಟಾಣಿ ಕಾಳು, ಕಡಲೆಕಾಳು, ಹೆಸರು ಕಾಳು ಕೂಡ ಹಾಕಿದೆ ಇವಾಗ ಕುಕ್ಕರಲ್ಲಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ನೋಡಿ, ಅಷ್ಟೇ ಪ್ರಮಾಣದಲ್ಲಿ ನಾನು ಅಕ್ಕಿ ಕೂಡ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ. ಅದು ಕ್ಲೀನಾಗಿ 1-2 ಸಲ ತೊಳೆದು ಹಾಕ್ತಾಯಿದ್ದೀನಿ ಎಲ್ಲ ನಾನು. ನೋಡಿ, ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ. ನೋಡಿ, ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಅಷ್ಟೇ ಪ್ರಮಾಣದಲ್ಲಿ ಬೇಳೆ ಕೂಡ ತೊಳೆದು ಹಾಕ್ಕೊತಾ ಇದ್ದೀನಿ ನೋಡಿ ನಾನು. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ, 4 ನಾನು ಟೊಮಾಟೊ ಹಣ್ಣು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ನಾನು ಬೇಯೋಕ್ಕೆ ಇವಾಗ ಈ ಗ್ಲಾಸಲ್ಲಿ 2.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಇವಾಗ ಗ್ಯಾಸ್ ಹಚ್ಬಿಟ್ಟು ನಾನು ಇದನ್ನು 4-5 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಯಾವ ಥರ ಕಾಳುಗಳು ನಾನು ನೆನೆ ಹಾಕಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. 4 ವಿಷಲ್ ಕೂಗಿಸ್ಕೊತಾ ಇದ್ದೀನಿ ನೋಡಿ ನಾನು. ನೋಡಿ, ಇವಾಗ ಬೆಂದಿದೆ. ನೋಡಿ ಯಾವ ಥರ ಬೆಂದಿದೆ ಅಂತ. ವಿಷಲ್ ಕೂಡ ಕೂಗಿತ್ತು. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ನಮ್ಮ ಕಡೆ ಎಲ್ಲ ಪುಂಡಿ ಪಲ್ಯವಂತ ಹೇಳ್ತೇವೆ ನಾವು. ತುಂಬ ರುಚಿಯಾಗಿರುತ್ತೆ ರೊಟ್ಟಿಗೆ, ರೈಸ್ಗೆ, ಮುದ್ದಿಗೆಲ್ಲ. ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಗೆ ಒಂದು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡಬೇಕು. ಬನ್ನಿ ಒಗ್ಗರಣೆ ಹಾಕೋಣ ಇವಾಗ. ನೋಡಿ ಫ್ರೆಂಡ್ಸ್, ಸಾರಿ, ಕರೆಂಟ್ ಹೋಗಿಬಿಟ್ಟಿದೆ. ಹಾಗಾಗಿ ನೋಡಿ, ನಾನು ಇದಕ್ಕೆ ಡೈರೆಕ್ಟಾಗಿ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ನಾನು, 1.5 ಸ್ಪೂನಷ್ಟು. ನೋಡಿ, ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ. ತುಂಬ ಖಾರ ಹಾಕಬಾರ್ದು, ರುಚಿಯಾಗಲ್ಲ. ಒಂದು ಮೀಡಿಯಮ್ ಖಾರ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ನೋಡಿ, ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಆದಷ್ಟು ಪ್ರಮಾಣದಲ್ಲಿ ಬೆಲ್ಲನೇ ಹಾಕ್ಕೊಳ್ಳಿ, ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಬೆಲ್ಲ ಹಾಕಿದರೆ. ನೋಡಿ, ನಾನು ಇವಾಗ ಟೇಸ್ಟಿಗೆ ಉಪ್ಪು ಕೂಡ ಹಾಕ್ತಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ.
ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಒಗ್ಗರಣೆ ಕೂಡ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವು ಕೂಡ ಹಾಕ್ತೆ. ಚಿಟಪಟ ಅಂತ ಇದೆ ನೋಡಿ. ಬೆಳ್ಳುಳ್ಳಿ ಕೂಡ ಸುಲಿದು ಹಾಕ್ತಾಯಿದ್ದೀನಿ ನೋಡಿ. ನಾನು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೆ. ಸ್ವಲ್ಪ ಎಣ್ಣೆಯಲ್ಲಿ ಬೇಯಲಿ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದ್ಸಲ ಈ ಥರ ಮಾಡ್ಕೊಳ್ಳಿ. ಒಂದು 2-3 ಸೊಪ್ಪು ಇದ್ದಾಗೆ ಮನೆಯಲ್ಲಂತೂ ಕಾಳು ಇದ್ದೇ ಇರ್ತವೆ ಎಲ್ಲರ ಮನೆಯಲ್ಲೂ ನೋಡಿ. ಇವಾಗ ನಾನು ಎಲ್ಲ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕಿ ಇವಾಗ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಸಾರಿ ಫ್ರೆಂಡ್ಸ್, ಪವರ್ ಹೋಗಿದೆ, ಕರೆಂಟ್ ಹೋಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಬೆಳಕು ಕಮ್ಮಿಯಾಗಿದೆ, ಹಾಗಾಗಿ ಕ್ಷಮೆ ಇರಲಿ. ನೋಡಿ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತೇನು ಬೇಡ, ಯಾಕೆಂದರೆ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ವ, ಹಾಗಾಗಿ. ನೀವು ತುಂಬ ಗಟ್ಟಿಯಾಗೂ ಮಾಡ್ಕೋಬೋದು ಇದನ್ನು. ಈ ಥರ ಮಂದಗಾಗೂ ಮಾಡ್ಕೋಬೋದು. ಮುದ್ದೆಗಾದರೆ ಈ ಥರ ಇರಬೇಕು. ಈ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂದರೆ ನಿಮ್ಮ ಮುಂದೆನೇ ಕಾಣಿಸ್ತಿದೆ. 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಅಷ್ಟೇ ಸಾಕು. ಸುಮ್ಮನಿರೋ ಸ್ವಲ್ಪ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆಲ್ಲ ನೀವು ಒಂದ್ಸಲ ಮಾಡಿ ನೋಡಿ. ನೋಡಿ ಇವಾಗ ರೆಡಿಯಾಗಿದೆ. ಇದು ತುಂಬ ರುಚಿಯಾಗಿರುತ್ತೆ. ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಇಟ್ಟಿದ್ದೆ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿ ಪುಂಡಿ ಪಲ್ಯವು ರೆಡಿ ಆಯಿತು. ಯಾರಿಗೆಲ್ಲ ಇಷ್ಟ ಬನ್ನಿ. ಮತ್ತು ನನ್ನ ಚಾನಲ್ ನೋಡ್ತಿರೋರು ನನ್ನ ಸಬ್ಸ್ಕ್ರೈಬರ್ ಕೂಡ ಬನ್ನಿ. ಒಂದು ರುಚಿಯಾದ ಪಲ್ಯವಂತಲೇ ಹೇಳ್ಬೋದು ನೋಡಿ. ಇವಾಗ ತಟ್ಟೆ ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಇದು ಕೆಂಪು ಚಟ್ನಿ ಮಾಡಿದ್ದು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಬೇಕಾದರೆ ಹೋಗಿ ಅಲ್ಲಿ ನೋಡ್ಕೊಳ್ಳಿ. ನೋಡಿ ರೊಟ್ಟಿ ಕೂಡ ಅಮ್ಮ ಮಾಡಿದ್ದು, ಬಿಸಿ ರೊಟ್ಟಿನ ನೋಡಿ ತಟ್ಟೆ ಕೂಡ ಹಾಕ್ತಾಯಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.